ತಮ್ಮ ಕ್ರಾಂತಿಕಾರಿಕ ಚತುರ್ಥ ಪರ್ಯಾಯವನ್ನ ವೈಭವಯುತವಾಗಿ ಯಶಸ್ವಿಯಾಗಿ ಸಮಾಪನಗೊಳಿಸುತ್ತಿರುವ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರಿಗೆ ಪರ್ಯಾಯ ಸ್ವಾಗತ ಸಮಿತಿ ಮತ್ತು ಭಕ್ತಾಭಿಮಾನಿಗಳು ರಾಜಾಂಗಣದಲ್ಲಿ ಯತಿಕುಲ ಚಕ್ರವರ್ತಿ ಬಿರುದು ನೀಡಿ ಅಭಿನಂದಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಪುತ್ತಿಗೆ ಶ್ರೀಗಳು ತಮ್ಮ ಪರ್ಯಾಯಕ್ಕೆ ಸಂಪೂರ್ಣ ಸಹಕಾರ ನೀಡಿದ ಅದಮಾರು ಮಠದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರಿಗೆ ಶ್ರೀ ಕೃಷ್ಣ ಪ್ರಿಯ ಕೃತಂ ಪ್ರಶಸ್ತಿಯನ್ನ ಅಭಿನಂದನಾ ಪೂರ್ವಕವಾಗಿ ನೀಡಿ ಗೌರವಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಪುತ್ತಿಗೆ ಶ್ರೀಗಳು ಕೃಷ್ಣನ ಉತ್ಸವ ಮೂರ್ತಿಗೆ ಭಗವದ್ಗೀತೆ ಗ್ರಂಥಗಳಿಂದ ತುಲಾಭಾರ ನಡೆಸಿದ್ದಾರೆ. ಹಾಗೆಯೇ ಭಕ್ತರು ಪುತ್ತಿಗೆ ಶ್ರೀಗಳಿಗೆ ನಾಣ್ಯಗಳಿಂದ ತುಲಾಭಾರ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಸಂದೇಶ ನೀಡಿದ ಪುತ್ತಿಗೆ ಶ್ರೀಗಳು ತಮ್ಮ ಪರ್ಯಾಯ ಯಶಸ್ವಿಯಾಗಿದ್ರೆ ಅದನ್ನ ಕೃಷ್ಣನೇ ನಡೆಸಿದ್ದು, ತಾವು ನಿಮಿತ್ತ ಮಾತ್ರ. ಆದ್ರಿಂದ ಅದರ ಶ್ರೇಯಸ್ಸಿಗೆ ತಾವು ಸನ್ಮಾನ ಪಡೆದ್ರೆ ಶಾಸ್ತ್ರೀಯವಾಗಿ ತಪ್ಪಾಗುತ್ತದೆ. ಆದ್ರಿಂದ ಮೊದಲು ಕೃಷ್ಣನಿಗೆ ಗೀತೆಯಿಂದಲೇ ತುಲಾಭಾರ ಮಾಡಿಸಿ ಅಭಿವಂದಿಸುತ್ತಿದ್ದೇವೆ ಎಂದಿದ್ದಾರೆ. ನಮ್ಮದು ಕ್ರಾಂತಿಕಾರಿ ಪರ್ಯಾಯ, ಯಾಕೆಂದ್ರೆ ನಮ್ಮನ್ನ ಪರ್ಯಾಯ ಪೀಠದಲ್ಲಿ ಕುಳ್ಳಿರಿಸಿದ್ದ ಅಷ್ಟಮಠದಲ್ಲಿ ಹಿರಿಯರಾದ ಶ್ರೀ ವಿಶ್ವಪ್ರಿಯ ತೀರ್ಥರು ಅವರು ಕಿಂಗ್ ಮೇಕರ್ ಆಗಿ ಈ ಪರ್ಯಾಯವನ್ನ ನಮ್ಮ ಹಿಂದೆ ನಿಂತು ನಡೆಸಿದ್ದಾರೆ. ಆದ್ರಿಂದಲೇ ತಮ್ಮ ಪರ್ಯಾಯ ವಿಶ್ವಪ್ರಿಯವಾಯಿತು ಎಂದವರು ಹೇಳಿದ್ದಾರೆ. ಪರ್ಯಾಯ ಶ್ರೀಗಳನ್ನ ಅಭಿನಂದಿಸಿದ ಶ್ರೀ ವಿಶ್ವಪ್ರಿಯ ತೀರ್ಥರು ಮಾತನಾಡಿ, ನಾನು ನನಗೆ ಅನ್ನದೆ ನೀನು ನಿನಗೆ ಅನ್ನಬೇಕು ಎಂದು ಗೀತೆ ಹೇಳುತ್ತೆ. ಗೀತೆಯನ್ನೇ ಪ್ರಚಾರ ಮಾಡುವುದಕ್ಕಾಗಿಯೇ ದೇಶ ವಿದೇಶಗಳನ್ನ ಸುತ್ತುತ್ತಿರುವ ಪುತ್ತಿಗೆ ಶ್ರೀಗಳು ಗೀತೆ ಹೇಳಿದಂತೆ ನಡೆದುಕೊಳ್ಳುತ್ತಿದ್ದಾರೆ. ಅವರು ಯತಿಕುಲ ಚಕ್ರವರ್ತಿ ಬಿರುದಿಗೆ ಅರ್ಹರು, ಸಮರ್ಥರು ಆಗಿದ್ದಾರೆ ಎಂದಿದ್ದಾರೆ. ನಮ್ಮ ಚತುರ್ಥ ಪರ್ಯಾಯ ವಿಶ್ವಗೀತಾ ಪರ್ಯಾಯದ ಮುಕ್ತಾಯದ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಠದ ಪರ್ಯಾಯದ ಸ್ವಾಗತ ಸಮಿತಿಯವರು ನಮಗೆ ಸನ್ಮಾನ ಮಾಡ್ತೇನೆ ಅಂತ ಹೇಳಿ ಕೇಳಿಕೊಂಡರು. ಆದರೆ ನಮಗೆ ಅನಿಸ್ತು, ನಮಗೆ ಸನ್ಮಾನ ಮಾಡುವುದು ಅದು ಶಾಸ್ತ್ರ ವಿರುದ್ಧವಾಗಬಹುದು. ಯಾಕೆಂತೇಳಿ ಹೇಳಿದರೆ, ನಾವು ಪರ್ಯಾಯ ಮಾಡಿದ್ದು ಹೌದಾದರೆ ನಮಗೆ ಸನ್ಮಾನ ಅದು ಸರಿ. ಆದರೆ ಈ ಪರ್ಯಾಯವನ್ನು ಸಂಪೂರ್ಣ ಶ್ರೀಕೃಷ್ಣನೇ ನಡೆಸಿಕೊಟ್ಟದ್ದು. ಹಾಗಾಗಿ ಕೃಷ್ಣನಿಗೆ ಸನ್ಮಾನ ಮಾಡಬೇಕು. ಪೂಜೆಯನ್ನು ಮಾಡಿದ ಮೇಲೆ ಕೊನೆಗೆ ನಾವು ಹೇಳುವ ಮಾತು ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ಅಂತ ಹೇಳಿ. ಪೂಜೆ ಮಾಡಿದ್ದು ನಾನಲ್ಲ, ಅದು ನೀನೇ ಮಾಡಿಸಿದ್ದು. ಆದ್ದರಿಂದ ನಿನ್ನನ್ನೇ ನಾನು ಗೌರವಿಸಬೇಕು ಎಂಬುದು ಶಾಸ್ತ್ರದ ಸಂದೇಶ.